ಮತ್ತಾಯನು ಬರೆದಂಥ ಸುವಾರ್ತೆ 21ನೇ ಅಧ್ಯಾಯ 22ನೇ ವಾಕ್ಯ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರೇ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿಕೆಯುಳ್ಳವರಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗೆ ಪ್ರಾಮುಖ್ಯವಾಗಿರುವಂಥ ವಿಷಯ ಏನೆಂದರೆ ದೇವರ ಮೇಲಿರುವಂಥ ದೃಢವಾದ ನಂಬಿಕೆ. ಕಾರಣ ದೇವರ ಮೇಲೆ ನಾವು ಇಡುವಂಥ ನಂಬಿಕೆಯಿಂದಲೇ ಆತನು ನಮ್ಮನ್ನು ಮೆಚ್ಚುವಂಥದ್ದು. ಆತನು ಮೆಚ್ಚಿದರೆ ಮಾತ್ರವೇ ನಾವು ಹೇಳುವುದನ್ನು ಆತನು ಕಿವಿಗೊಟ್ಟು ಕೇಳುವಂಥದ್ದು. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. ಆದ್ದರಿಂದ ನಾವು ಪ್ರಾರ್ಥಿಸುವಾಗ ನಂಬಿಕೆ ಉಳ್ಳವರಾಗಿ ಪ್ರಾರ್ಥಿಸುವಂಥದ್ದು. ದೇವರು ಇದ್ದಾರೆ, ಆತನನ್ನು ಬೇಡಿಕೊಳ್ಳುವವರಿಗೆ ಸದುತ್ತರವನ್ನು ಕೊಡುತ್ತಾರೆ ಎಂಬಂಥ ಸ್ಪಷ್ಟವಾದಂಥ ದೃಢವಾದಂಥ ನಂಬಿಕೆಯಿಂದ ನಾವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರು ಆ ಪ್ರಾರ್ಥನೆಗೆ ಕಿವಿಗೊಡುತ್ತಾರೆ. ಆ ಪ್ರಾರ್ಥನೆಗೆ ಸದುತ್ತರಗಳನ್ನು ದಯಪಾಲಿಸಿ ವಿಶೇಷ ಮೇಲುಗಳನ್ನು ಆಶೀರ್ವಾದಗಳನ್ನು ಉಂಟು ಮಾಡುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ನಂಬಿಕೆಯನ್ನು ಕಾದುಕೊಂಡು ಅದರಲ್ಲಿ ದೃಢವಾಗಿದ್ದು ಸ್ವಲ್ಪವೂ ಕೂಡ ಸಂದೇಹ ಪಡದೆ ಪ್ರಾರ್ಥನೆಗಳನ್ನು ಮಾಡುವಂಥದ್ದು, ಪ್ರಾರ್ಥಿಸಿದಂಥ ವಿಷಯಗಳನ್ನು ನಿರೀಕ್ಷಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರ ನಾವು ಬೇಡಿಕೊಳ್ಳುವಾಗ ಸ್ವಲ್ಪವೂ ಕೂಡ ಸಂದೇಹ ಪಡದೆ ಬೇಡಿಕೊಳ್ಳಬೇಕು. ಸಂದೇಹ ಪಡುವಂಥವನು ದೇವರಿಂದ ಏನನ್ನೂ ಕೂಡ ಹೊಂದುತ್ತಾನೆಂದು ಭಾವಿಸದೆ ಇರಲಿ ಎಂಬುದಾಗಿ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ. ಆದ್ದರಿಂದ ಸಂದೇಹಗಳಿಗೆ ಅವಕಾಶವನ್ನು ಕೊಡಬೇಡಿ. ಸೈತಾನನು ಪದೇ ಪದೇ ಪ್ರಯತ್ನಿಸುತ್ತಿರುವಂಥ ಒಂದು ಕಾರ್ಯವೇ ನಮ್ಮಲ್ಲಿ ಸಂದೇಹಗಳನ್ನು ಹುಟ್ಟಿಸುವಂಥದ್ದು. ನಮ್ಮ ಪ್ರಾರ್ಥನೆಗಳ ವಿಷಯವಾಗಿ, ವಾಗ್ದಾನಗಳ ವಿಷಯವಾಗಿ, ದೇವರ ಆಶೀರ್ವಾದಗಳ ವಿಷಯವಾಗಿ, ವಾಕ್ಯಗಳ ವಿಷಯವಾಗಿ, ನಮ್ಮ ಭವಿಷ್ಯತ್ ಕಾಲದ ವಿಷಯವಾಗಿ, ಕೆಲಸದ ವಿಷಯವಾಗಿ, ಕುಟುಂಬದ ವಿಷಯವಾಗಿ, ಮಕ್ಕಳ ವಿಷಯವಾಗಿ ಒಂದೊಂದು ಕಾರ್ಯದಲ್ಲಿ ಕೂಡ ಸಂಶಯವನ್ನು, ಸಂದೇಹವನ್ನು ಬಿತ್ತುವುದಕ್ಕೆ ಸೈತಾನನು ಪ್ರಯತ್ನಿಸುತ್ತಲೇ ಇರುತ್ತಾನೆ. ಆದರೆ ಅವನು ಆ ರೀತಿಯ ಕಾರ್ಯಗಳನ್ನು ಬಿತ್ತುವುದಕ್ಕೆ ನಾವು ಅವಕಾಶವನ್ನೇ ಕೊಡಬಾರದು. ಆ ಸಂದೇಹ ಎಂಬಂಥ ಬೀಜಗಳನ್ನು ಬಿತ್ತಿದ ಕೂಡಲೇ ಯೇಸುವಿನ ಮೇಲಿರುವಂಥ ದೃಢವಾದ ನಂಬಿಕೆಯ ಮೂಲಕ ಅದನ್ನು ತುಳಿದು ಹಾಕಿ ದೇವರು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟ ಮೇಲೆ ಇದನ್ನೆಲ್ಲ ಕೊಡದೆ ಇರುತ್ತಾನೋ ಎಂಬುದಾಗಿ ಧೈರ್ಯವಾಗಿ ನಂಬಿಕೆಯನ್ನು ಪ್ರಕಟಿಸುವುದಾದರೆ ಖಂಡಿತವಾಗಿ ಜಯ ಉಂಟಾಗುವುದನ್ನು, ಬೇಡುವಂಥ ಕಾರ್ಯಗಳಲ್ಲಿ ಅದ್ಭುತಗಳು ನಡೆಯುವುದನ್ನು ನಿಶ್ಚಯವಾಗಿ ಕಾಣುತ್ತೇವೆ. ಆದ್ದರಿಂದ ಈ ದಿವಸಗಳಲ್ಲಿ ನಂಬಿಕೊಂಡು ಪ್ರಾರ್ಥಿಸುವವರಾಗಿ ಬೇಡಿದಂಥ ವಿಷಯಗಳನ್ನು ಪೂರ್ಣವಾಗಿ ಹೊಂದಿಕೊಂಡು ಕರ್ತನ ನಾಮವನ್ನು ಮಹಿಮೆಪಡಿಸುತ್ತಾ ನಂಬಿಗಸ್ತ ಜೀವಿತವನ್ನು ನಡೆಸುವಂತೆ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ನೀನು ಹೇಳಿರುವಂತೆ ನಾವಪ್ಪ ಪ್ರಾರ್ಥನೆಯಲ್ಲಿ ಬೇಡುವಂಥ ಒಂದೊಂದು ಕಾರ್ಯಗಳನ್ನು ಕೂಡ ದೃಢ ನಂಬಿಕೆಯಿಂದ ನೀವು ಅದನ್ನು ಕೇಳುತ್ತಾ ಇದ್ದೀರಾ, ಸದುತ್ತರವನ್ನು ಕೊಡುತ್ತೀರಾ ಎಂಬಂಥ ನಿಶ್ಚಯದಿಂದ ಪ್ರಾರ್ಥಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ತಡೆಗಳೆಲ್ಲ ನೀಗಲಿ ಕರ್ತನೆ. ನಿನ್ನ ಮಕ್ಕಳಲ್ಲಿ ಸಂದೇಹವನ್ನು ಹುಟ್ಟಿಸುವಂಥ ಸೈತಾನನ ಸಕಲ ಕ್ರಿಯೆಗಳು, ಕುತಂತ್ರಗಳು ಲಯವಾಗಲಿ. ಬೇಡುವಂಥ ಕಾರ್ಯಗಳಲ್ಲಿ ನಿನ್ನ ಬಲವನ್ನು ತೋರ್ಪಡಿಸಿ ಅತ್ಯದ್ಭುತವಾದ ಕಾರ್ಯಗಳನ್ನು ನೆರವೇರಿಸಿ ಜೀವಿತಗಳನ್ನು ಸಂತೋಷಪಡಿಸೋಪ್ಪ. ನಿನ್ನ ಮಕ್ಕಳಿನಲ್ಲಿ ಸಂತೋಷ ಪಡಲಿ, ಆಶೀರ್ವಾದವಾಗಿರಲಿ ಕರ್ತನೆ. ಕೊರತೆಗಳು ನೀಗಿ ಸಮೃದ್ಧಿ ಉಂಟಾಗಲಿ, ಗರ್ಭಫಲ ಉಂಟಾಗಲಿ, ಮೇಲುಗಳನ್ನು ಅನುಗ್ರಹಿಸಿ ಘನಪಡಿಸು. ನೀನು ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.